ಮಾಧ್ಯಮದ ಮಿತ್ರರು ನಮಸ್ಕಾರ. ನಮಗೆ ಆ್ಯಕ್ಚುಲಿ ಆರೋಗ್ಯ ಸರಿ ಇಲ್ಲ, ಜ್ವರ, ನನಗೆ ಸಿಕ್ಕಾಪಟ್ಟೆ ಜ್ವರ. ಅವನು ಹಿಂಸೆ ಕೊಟ್ಟ ಅಂತ ಬಂದೆ, ಇದು ಬೇರೆ ಯಾರಿಗೂ ಬರ್ತಿಲ್ಲ, ನನಗೆ ಭಾಳ ಕಷ್ಟ. ಹಿಂಸೆ ಕೊಟ್ಟು ಬಂದೆ, ಭಾಳ ಹಿಮಾಲಯ ಎಲ್ಲ ಸುತ್ತಕೊಂಡು ಸ್ವಲ್ಪ ಎಲ್ಲ ಇನ್ಫೆಕ್ಷನ್ ಆಯಿತು. ಕೋಬಂದವರು ಈ ಚಿತ್ರದಲ್ಲಿ ಒಂದು ವಕೀಲನ ಪಾತ್ರ ಮಾಡ್ತಿದ್ದಾರೆ, ಆದರೆ ನಿಜ ಜೀವನದಲ್ಲೂ ವಕೀಲನೇ. ಅವತ್ತು ಒಂದು ಸ್ವಲ್ಪ ತಾಳ್ಮೆ ಅವನು ವಹಿಸಿದ್ದಿದ್ದರೆ, ಸಿನಿಮಾ ಕಡೆ ಬರದೆ ಹೋಗಿದ್ದಿದ್ದರೆ, ಇವತ್ತು ಅವನು ಭಾಳ ದೊಡ್ಡ ಜಡ್ಜ್ ಸ್ಥಾನದಲ್ಲಿ ಇರ್ತಾ ಇದ್ದ. ಅವನ ಸ್ನೇಹಿತರು ಅನೇಕರು ಇವತ್ತು ಜಡ್ಜ್ಗಳಾಗಿದ್ದಾರೆ. ಅವನು ಬಿಕಾಸ್ ಆಫ್ ಆರ್ಟ್ ಈ ಮಿಸ್ ದಿ ಟ್ರೈನ್. ಅದು ಸುಮಾರು ಸರಿ ನಾನು ನಮ್ಮ ತಾಯಿಯವ್ರನ್ನ ಬೈಕೊತೀನಿ, ಎಂಥ ಕೆಲಸ ಮಾಡಿಬಿಟ್ಲು ನಮ್ಮಮ್ಮ, ನಾವೆಲ್ಲೋ ಹೊಟ್ಟೆ ಪಾಡೆ ನಾವೆಲ್ಲೋ ಬಂದ್ವಿ, ಅವನು ಕೂಡ ಬಣ್ಣ ಹಚ್ಚಿಸ್ಬಿಟ್ಲಲ್ಲ ಅಂತ ಸಿಟ್ಟತ್ತಿತ್ತು ನನಗೆ. ಇವತ್ತು ಪಾತ್ರದಲ್ಲಿ ಆತ ತಿರ್ಗಾ ವಾಪಸ್ ಲಾಯರ್ ಪತ್ರ ಮಾಡ್ತಿದ್ದಾನೆ. ನನ್ನ ಹೃದಯದಿಂದ ಅವನಿಗೆ ಶುಭ ಹಾರೈಸ್ತೀನಿ. ನಾಟ್ ಓನ್ಲಿ ಕೋಮಲ್, ಇಡೀ ಕನ್ನಡ ಚಿತ್ರರಂಗ ಚೆನ್ನಾಗಿರಬೇಕು. ಇದರ ಇತಿಹಾಸ 75-80 ವರ್ಷದ ಇತಿಹಾಸ. ಈ ಸಿನಿಮಾ ರಂಗ ಉಳಿಬೇಕು, ದೊಡ್ಡ ಮಟ್ಟದಲ್ಲಿ ಹೋಗಬೇಕು. ನಮಗೆಲ್ಲ ಅವಕಾಶ ಸಿಕ್ಕಿತ್ತು. ನಾವೆಲ್ಲ ಸುಮಾರು ಒಂದು 45 ವರ್ಷಗಳ ಕಾಲ ಸಿನಿಮಾನಲ್ಲಿ ಎಲ್ಲ ನೋಡಿದ್ವಿ. ವಿ ಸಾ ಎವ್ರಿಥಿಂಗ್, ಎಲ್ಲ ಸಿಕ್ತು. ಮುಂದಿನ ಪೀಳಿಗೆಗೆ ಅದು ಆ ಥರ ಸಿಗಬೇಕು, ನಮ್ಮ ಆಸೆ. ಅದು ತಾತ್ಸಾರ ಮನೋಭಾವ ಇಟ್ಕೊಂಡು 200 ಕೋಟಿ 300 ಕೋಟಿ ಸಿನಿಮಾ ಮಾಡಿದ್ರೆ ಮಾತ್ರ ಸಿನಿಮಾ, ಮಿಕ್ಕಿದೆಲ್ಲ ಸಿನಿಮಾ ಅಲ್ಲ ಅನ್ನೋ ಸ್ಥಿತಿ ಏನು ಬಂದಿದೆ ಮೈಂಡಿಗೆ, ತೆಗೆದುಹಾಕ್ಬೇಕು. ಅದನ್ನು ಉತ್ತಮವಾದ ಅಂಶ ಅದು ಏನೇ ಇದ್ರೂ ಕೂಡ ಸಪೋರ್ಟ್ ಮಾಡಬೇಕು. ಯಾವಾಗ ನಾವು ನಮ್ಮವ್ರನ್ನ ನಾವು ಸಪೋರ್ಟ್ ಮಾಡ್ತೀವಿ, ಅವಾಗ ನಮ್ಮತನ ಉಳಿಯುತ್ತೆ, ನಮ್ಮ ಕನ್ನಡ ಉಳಿಯುತ್ತೆ. ನಾವು ಅದು ಬಿಟ್ಟು ಇಲ್ಲ ಅವರು ಆ ಪಿಕ್ಚರು ಈ ಪಿಕ್ಚರು 200 ಕೋಟಿ 1000 ಕೋಟಿ ಅಂತ ಯೋಚನೆ ಮಾಡಿದಾಗ ಕಷ್ಟವಾಗ್ತದೆ. ಹಾಗಾಗಿ ಎಲ್ಲರೂ, ಎಲ್ಲ ಕನ್ನಡದ ಪ್ರೇಮಿಗಳು ಮಾಧ್ಯಮದ ಮುಖಾಂತರ ನನ್ನ ಪ್ರಾರ್ಥನೆ, ನೀವೆಲ್ಲರೂ ಭುಜವಾಗಿ ನಿಂತು ಕನ್ನಡ ಚಿತ್ರರಂಗವನ್ನು ಉಳಿಸ್ಕೋಬೇಕು. ಬರೀ ಚಿತ್ರರಂಗ ಅಲ್ಲ, ಎಲ್ಲ ಮಾಧ್ಯಮವನ್ನು ಉಳಿಸ್ಕೋಬೇಕು. ಇವತ್ತು ಪತ್ರಿಕೆನ ಉಳಿಸ್ಕೋಬೇಕು, ಸಾಹಿತ್ಯನ ಉಳಿಸ್ಕೋಬೇಕು, ಕನ್ನಡತನ ಉಳಿಸ್ಕೋಬೇಕು. ಹೆಮ್ಮೆಯಿಂದ ಕಾಲಲ್ಲಿ ನಾವು ಕನ್ನಡ ಅಂತ ಕೇಳಬೇಕು, ನಾಚಿಕೆ ಪಡಬಾರ್ದು. ಇಷ್ಟೆಲ್ಲ ಇದ್ದಾವೆ. ಎಲ್ಲ ಅಳಿದುಳಿದು ಸ್ವಲ್ಪ ಜನ ಇದ್ದಾರೆ. ಆಮೇಲೆ ಎಲ್ಲರೂ ವಲಸೆ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ಕನ್ನಡ ಉಳಿಸೋದಿರಲ್ಲ. ಅದರಿಂದ ನೀವೆಲ್ಲ ಚಪ್ಪಾಳೆ ಹೊಡೆದು ಎಲ್ಲ ಕನ್ನಡ ಪಿಕ್ಚರ್ಗೂ ಸಪೋರ್ಟ್ ಮಾಡಿ. ಒಳ್ಳೆ ಮತ್ತು ನನ್ನ ಕಿವಿ ಮಾತು ಇಂಡಸ್ಟ್ರಿಗೆ ಏನು ಅಂದರೆ, ಸ್ವಲ್ಪ ಕಾಲ ಬದಲಾಗಿದೆ. ಹಾಗಾಗಿ ಕಥೆ ಮೇಲೆ ತುಂಬ ಗಮನ ಹರಿಸಿ ಒಳ್ಳೆ ಕಂಟೆಂಟನ್ನು ಕ್ರಿಯೇಟ್ ಮಾಡುವಂಥ ಒಂದು ಸ್ವಭಾವನ ನಾವು ಡೆವಲಪ್ ಮಾಡ್ಕೋಬೇಕು. ಇದ್ದಾರೆ, ಬುದ್ಧಿವಂತರಿದ್ದಾರೆ. ಕೂತು ಚರ್ಚೆ ಮಾಡಿ 6 ತಿಂಗಳು ಕಥೆ ಮಾಡಬೇಕು, 1 ತಿಂಗಳು ಶೂಟಿಂಗ್ ಮಾಡಬೇಕು. ಇದು ನಮ್ಮ ಸಿಸ್ಟಮ್. 6 ತಿಂಗಳು ಮಾಡಬೇಕು ಕಥೆನ, 1 ತಿಂಗಳು ಶೂಟಿಂಗ್ ಮುಗಿಸ್ಬೇಕು. ಅದು ಸಕ್ಸಸ್ಸು. ಆ ಥರ ನೀವು ಒಳ್ಳೇದಾಗಲಿ. ನಿಮ್ಮ ಪರಿಚಯ ಆಗಲಿಲ್ಲ ನನಗೆ. ಚಿತ್ರದುರ್ಗ ಸಿದ್ದು ಅವ್ರಿಗೆ ಒಳ್ಳೇದಾಗಲಿ. ಪಾಪ ಅವರು ಒಳ್ಳೆ ಪ್ರಯತ್ನ ಮಾಡ್ತಾರೆ, ಯಂಗ್ಸ್ಟರು. ನಾವು ಮುಂಚೆ ಎಲ್ಲ ಪರಿಸ್ಥಿತಿ ಬಂದು ಕೂತ್ಕೊಂಡ್ರೆ ಏನೋ ನಮ್ಮೆಲ್ಲ ತಲೆಗಳಿರೋಲ್ಲ, ಯಾರು ಕಾಣಿಸ್ತಾ ಇಲ್ಲ, ನೋವಾಗ್ತದೆ. ಇದಾರೆಲ್ಲ ತಾವು ಹೇಗಿದ್ದೀರಿ? ಭಾಳ ಸಂತೋಷ. ಒಳ್ಳೇದಾಗಲಿ, ಶುಭಮಸ್ತು, ಒಳ್ಳೇದಾಗಲಿ. ಥ್ಯಾಂಕ್ ಯು. ಓಂ ಯದವಿದ್ಯುವಿಲಾಸೇನ ಭೂತಭೌತಿಕ ಸೃಷ್ಟಯ ತಂ ನೌಮಿ ಪರಮಾತ್ಮಾನಂ ಸಚ್ಚಿದಾನಂದವಿದು. ಈ ದಿನದ ಸಿನಿಮಾ ಪ್ರಾರಂಭದ ಕಾರ್ಯಕ್ರಮದ ಸಂದರ್ಭದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನ ದಿವ್ಯ ಚರಣಗಳನ್ನು ಸ್ಮರಣೆ ಮಾಡಿಕೊಂಡು, ಈಗ ತಾನೇ ಜಗ್ಗೇಶ್ ಹಾಗೂ ಕೋಮಲ್ ಅವರಿಗೆ, ಅವರ ಸಿನಿಮಾ ತಂಡದವರಿಗೆ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಆಶೀರ್ವಾದ ಮಾಡಿ, ಆರೈಕೆ ಮಾಡಿ, ನಿಮ್ಮ ಸಿನಿಮಾ ತುಂಬ ಯಶಸ್ವಿಯಾಗಲಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಅವ್ರನ್ನೂ ಸಹ ಸ್ಮರಣೆ ಮಾಡಿಕೊಂಡು, ಈಗ ತಾನೇ ಜಗ್ಗೇಶ್ ಅವರವರು ಅವರ ಅನುಭವದ ಕೆಲವು ಮಾತುಗಳನ್ನು ನಿಮ್ಮ ಜೊತೆಲಿ ಹಂಚಿಕೊಂಡು
ವೇದಿಕೆ ಮೇಲೆ ಕೋಮಲದವ್ರ ಡೈರೆಕ್ಟ್ರು ಮತ್ತು ಎಲ್ಲ ಸಿನಿಮಾ ತಂಡದ ಎಲ್ಲರೂ ಭಾಗವಹಿಸಿದ್ದಾರೆ, ಸಿನಿಮಾ ಅಭಿಮಾನಿಗಳು ಭಾಗವಹಿಸಿದ್ದಾರೆ. ಸಾರ್ವಜನಿಕರನ್ನು, ಮನುಷ್ಯರನ್ನು ತುಂಬ ವೇಗವಾಗಿ ಅವರ ಮನಸ್ಸು ಹೃದಯವನ್ನು ಮುಟ್ಟುವಂಥದ್ದು ಸಿನಿಮಾ. ಇವೆಲ್ಲ ನೋಡ್ತಾ ಇರ್ತೀವಿ. ಎಲ್ಲೇ ಒಂದು ದೊಡ್ಡ ಹರಿಕತೆ ನಡೀತಾ ಇದೆ ಅಥವಾ ಇನ್ನೇನು ಧಾರ್ಮಿಕವಾದ ದೊಡ್ಡದು ನಡೀತಾ ಇದೆ ಅಂತಂದರೆ ಜನ ಕಮ್ಮಿ ಇರ್ತಾರೆ. ಹೊಸದು ಸಿನಿಮಾ ಬಂತು ಅಂತಂದರೆ ಸಾವಿರಾರು ಜನ ಎಲ್ಲ ಕೆಲಸ ಕಾರ್ಯ ಎಲ್ಲವನ್ನು ಬಿಟ್ಟು ಹೋಗಿ ನಿಂತ್ಕೊಂಡು ನೋಡ್ತಿರ್ತಾರೆ. ಅಷ್ಟು ಅಭಿಮಾನ ಇದೆ ಸಿನಿಮಾ ರಂಗಕ್ಕೆ. ನಾವೆಲ್ಲ ನೋಡ್ತಾ ಇದ್ದೀವಿ. ಇಂದಿನ ಕಲಾವಿದರುಗಳನ್ನು ಜಗ್ಗೇಶ್ ಅವರ ಕಾಲದ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಇನ್ನು ಬೇಕಾದಷ್ಟು ಬಾಲಕೃಷ್ಣ, ನರಸಿಂಹರಾಜು ಅವರೆಲ್ಲ ಕಲಾವಿದರ ಸಿನಿಮಾಗಳು ಆಗಿನ ಕಾಲದವರು. ಅದರಲ್ಲಿ ನಾನು ಸಹ ಜಗ್ಗೇಶ್ ಸಿನಿಮಾ ಅಂತಂದರೆ ಜಾಸ್ತಿ ನೋಡಿದ್ರೆ ಒಂದು ಮನಸ್ಸಿಗೂ ಆನಂದ, ಜೀವನದಲ್ಲಿ ತಿಳ್ಕೊಳ್ತಕ್ಕಂಥದ್ದು, ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬೇಕಾದಷ್ಟು ಇದೆ ಸಿನಿಮಾದಲ್ಲಿ. ಅದಕ್ಕಾಗಿ ಎಲ್ಲ ಜನರು ತುಂಬ ಸಿನಿಮಾ ಕಲಾವಿದರು ಅಂತಂದರೆ ಅಭಿಮಾನ ಜಾಸ್ತಿ, ಪ್ರೀತಿ ಜಾಸ್ತಿ, ಗೌರವವೂ ಜಾಸ್ತಿ. ನಮಸ್ಕಾರ. ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ಜೊತೆ ಇರುವಂಥ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಇವತ್ತು ತೆನಾಲಿ ಶುಭವಾಗಲಿ ಅಂತ ನಿಮ್ಮ ಕಡೆಯಿಂದ ನಮ್ಗೆ ಆಶೀರ್ವಾದ ಬೇಕು. ಈ ಚಿತ್ರದಲ್ಲಿ ನಮ್ಮ ಸಿದ್ರು ಅವರು ಸೆಕೆಂಡ್ ಪಿಕ್ಚರ್ ಮಾಡ್ತಾಯಿದ್ದಾರೆ. ಮುಂಚೆ ಮಾರೀಚಿ ಅಂತ ಒಂದು ಪಿಕ್ಚರ್ ಮಾಡಿದರು. ಈಗ ಅವರು ಮತ್ತು ಅವರ ಸ್ನೇಹಿತರೆಲ್ಲ ಸೇರಿ ನಿರ್ಮಾಣ ಮತ್ತು ನಿರ್ದೇಶನ ಮಾಡ್ತಾಯಿದ್ದಾರೆ. ಫಸ್ಟ್ ಟೈಮ್ ಅವರು ಕತೆ ಹೇಳಿದಾಗ ನಾನು ಆ್ಯಕ್ಚುಲಾಗಿ ಲಾಯರ್ ಕತೆಗೆ ಇನ್ನೊಂದು ಕತೆಗೆ ಪ್ರಿಪೇರ್ ಆಗಿದ್ದೆ, ಅದು ಅವರು ಸ್ವಲ್ಪ ಮಾಡಲಿಲ್ಲ. ಬಟ್ ಇವ್ರು ಬಂದು ಹೇಳಿದಾಗ ಇದರಲ್ಲಿ ತುಂಬ ವಿಭಿನ್ನ ಅನಿಸಿದ್ದು ಏನಂದರೆ, ನಾನು ನಾರ್ಮಲ್ ಲಾಯರ್ ಅಲ್ಲ, ಇದರಲ್ಲಿ ಡೈವರ್ಸ್ ಅಡ್ವೊಕೇಟ್ ಆಗಿರೋದ್ರಿಂದ ಆ ಫ್ಯಾಮಿಲಿ ಕೋರ್ಟು ಅದರದ್ದೆಲ್ಲ ತುಂಬ ಹ್ಯೂಮರು ಈ ಚಿತ್ರದಲ್ಲಿ ತನ್ನನ್ನು ತಾನೇ ನಾವು ಮಾಡಲಿಲ್ಲ ಅಂದರೂ ಹ್ಯೂಮರ್ ಬರುತ್ತೆ. ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಡೈವರ್ಸ್, ಮದುವೆಗಿಂತ ಜಾಸ್ತಿ ಡೈವರ್ಸೇ ಆಗ್ತಾಯಿದೆ. ಸೊ ಅದನ್ನು ನಾವು ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳೋವಂಥ ಒಂದು ಹ್ಯೂಮರಸ್ ಸ್ಟೋರಿ ಇದು. ಇದಕ್ಕೆ ನಮ್ಮ ಉದಯ್ ಲೀಲಾ ಅವರು ಕ್ಯಾಮ್ರಾಮ್ಯಾನು, ಎಲ್ಲ ಕೊನೆಗೆ ಅವರೇ ಮಾಡಬೇಕಾಗಿತ್ತು. ಅಡ್ವಾನ್ಸ್ ಇಸ್ಕೊಂಡು ಯಾವುದೋ ಬೇರೆ ಪಿಕ್ಚರ್ ಹೊಟ್ಟೋಗಿದ್ದಾರೆ. ಆಮೇಲೆ ಪಾಪ ಅಡ್ವಾನ್ಸು ಅವ್ರು ಯಾರೋ ಕಿತ್ಕೊಂಡ್ರು, ಬಟ್ ಗೊತ್ತಿಲ್ಲ ನನಗೆ. ಅದು ತುಂಬ ಒಳ್ಳೆ ಕ್ಯಾಮ್ರಾಮ್ಯಾನು, ನಮ್ಮ ಚಿತ್ರಕ್ಕೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ ರಿತ್ವಿಕ್ ಅವರು ಎಷ್ಟು ಮೂವೀಸ್ ಮಾಡಿದ್ದಾರೆ ಗೊತ್ತಿಲ್ಲ, ಬಟ್ ನನಗೆ ಇವಾಗ ಕಳಿಸಿರೋ 2 ಸಾಂಗ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ಮತ್ತು ನಿರ್ಮಾಪಕರು ಆ್ಯಸ್ ಯೂಶಲ್ ನಮ್ಮ ವೈಫ್ ಥರನೇ ಎಲ್ಲ ಹಿಂದೆ ನಿಂತ್ಕೊಂಡಿರ್ತೀರ. ಸೊ ನೀವೆಲ್ಲರಿಗೂ ನಿಮಗೂ ಒಳ್ಳೆಯದಾಗಲಿ. ಮತ್ತು ನಮ್ಮ ಚಿತ್ರದಲ್ಲಿ ಇಬ್ಬರು ಹೀರೋಯಿನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಇದೆಲ್ಲ ಒಂದು ವಿಶೇಷವಾಗಿ ನನಗೆ ಇವತ್ತು ಯಾಕೆ ಖುಷಿ ಅಂದರೆ, ನಮ್ಮ ಕಾಲೇಜ್ ಡೇ, ನಾನು ಓದಿದ್ದು ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ. ನಮ್ಮ ಕಾಲೇಜ್ ಡೇಗೆ ನಮ್ಮ ತಂದೆಗೆ ನಾನು ಒಂದು ಡ್ರೆಸ್ ಕೊಡಿಸು ಅಂತ ಹೇಳಿದೆ ಕಾಲೇಜ್ ಡೇಗೆ ಹೋಗೋದಕ್ಕೆ. ಅವರು ಬ್ಲ್ಯಾಕ್ ಡ್ರೆಸ್ ಕೊಡ್ಸೋಕ್ಕೆ ಬಂದರು. ಅಲ್ಲಪ್ಪ, ಅದಕ್ಕೂ ಲಾಯರ್ ಆದಮೇಲೆ ಇವಾಗ ನಮ್ಮ ಕಾಲೇಜ್ ಡೇಗೆ ಕಲರ್ಫುಲ್ ಕೋಟ್ ಬೇಕು ಅಂತ ಅಂದಾಗ, ಪಾಪ ನಮ್ಮ ಅಪ್ಪಂಗೆ ಇದನ್ನು ತೊಗೊಂಬಿಡು ಇವಾಗಲೇ ಅಂತಂದರು. ಅವತ್ತು ನನ್ನ ರಿಯಲ್ ಲೈಫಲ್ಲಿ ಬ್ಲ್ಯಾಕ್ ಕೋಟ್ ನಮ್ಮ ತಂದೆ ಕೊಡ್ಸೋಕ್ಕಾಗಿಲ್ಲ. ಈ ರಿಯಲ್ ಲೈಫಲ್ಲಿ ತಂದೆ ಜಾಗದಲ್ಲಿರೋ ನಮ್ಮ ಅಣ್ಣ ಈ ಕೋಟ್ ಕೊಟ್ಟಿದ್ದಾರೆ. ಅದು ನಮ್ಮೆಲ್ಲರಿಗೂ, ನನಗೆ ವಿಶೇಷವಾಗಿ ನಾನೇನೇನು ಅಲ್ಲಿ ನಿಜ ಜೀವನದಲ್ಲಿ ಅಚೀವ್ ಮಾಡಿಲ್ಲ, ಅಟ್ಲೀಸ್ಟ್ ಈ ರಿಯಲ್ ಲೈಫಲ್ಲಿ ಲಾಯರ್ ಆಗಿ ನಿಮ್ಮನ್ನೆಲ್ಲ ರಂಜಿಸ್ತೀನಿ. ಥ್ಯಾಂಕ್ ಯು. ಈ ಮೂವಿ ಆ್ಯಕ್ಚುಲಿ ಸಿದ್ದು ಸರ್ ನರೇಟ್ ಮಾಡುವಾಗ ನನಗೆ ಫಸ್ಟ್ ಏನು ಅನಿಸ್ತು ಅಂದರೆ, ನಾನು ಮುಂಚೆ ಮಾಡಿರೋ ಎಲ್ಲ ಸಿನಿಮಾಯಿಂದ ತುಂಬ ಡಿಫ್ರೆಂಟ್ ಆಗಿದೆ ಈ ಕ್ಯಾರೆಕ್ಟರ್. ಬಿಕಾಸ್ ಈ ಕ್ಯಾರೆಕ್ಟರ್ಗೆ ಸ್ವಲ್ಪ ಹ್ಯೂಮರ್ ಇದೆ. ಮುಂಚೆ ಮಾಡಿರೋ ಕ್ಯಾರೆಕ್ಟರ್ ಸ್ವಲ್ಪ ಸೀರಿಯಸ್ ಆಗಿತ್ತು. ಫಿಲ್ಮ್ಸ್ ಕೂಡ ಸ್ವಲ್ಪ ಸೀರಿಯಸ್ ಫಿಲ್ಮ್ಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಹ್ಯೂಮರ್ ಇದೆ ಆ್ಯಂಡ್ ಡಿಫ್ರೆಂಟ್ ಫ್ರಮ್ ವಾಟ್ ಐವ್ ಪ್ಲೇಡ್. ಆ್ಯಂಡ್ ಕೋಮಲ್ ಸರ್ ಜೊತೆ ಮಾಡೋಕ್ಕೆ, ಐ ಮೀನ್ ಅವ್ರ ಆ್ಯಕ್ಟಿಂಗ್ ಮ್ಯಾಚ್ ಮಾಡೋಕ್ಕೆ ಇಟ್ಸ್ ರಿಯಲಿ ಅ ಚಾಲೆಂಜ್. ಸೊ ಐ ಆಮ್ ವೆರಿ ಶ್ಯೂರ್ ಈ ಸಿನಿಮಾಯಿಂದ ನನಗೆ ತುಂಬ ಕಲಿಯೋಕ್ಕೆ ಸಿಗುತ್ತೆ ಅಂತ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಹಾಗೆ ಜಗ್ಗೇಶ್ ಸರ್ನ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಸೊ ಥ್ಯಾಂಕ್ ಯು ಸರ್ ಫಾರ್ ಯೋರ್ ವಂಡರ್ಫುಲ್ ವರ್ಡ್ಸ್. ಆ್ಯಂಡ್ ವೆರಿ ಎಕ್ಸೈಟೆಡ್. June 1st ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ ಅಂತ ಸಿದ್ದು ಸರ್ ಫಸ್ಟ್ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಫಾರ್ ಕಮಿಂಗ್.
ಜಗ್ಗೇ ಸರ್ಗೂ ಗುರುಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಬಂದು ಆಶೀರ್ವಾದ ಮಾಡಿದ್ದಕ್ಕೆ. ಹಾಗೆ ಕೋಮಲ್ ಸರ್ನ ಪ್ರತಿಯೊಂದು ಸಿನಿಮಾದಲ್ಲೂ ನಾನು ನೋಡ್ಕೊಂಡು ಬಂದಿದ್ದೀನಿ, ಬಟ್ ಲೆಜೆಂಡ್ರಿ ಆ್ಯಕ್ಟರ್ ಕೋಮಲ್ ಸರ್ ಜೊತೆಗೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಖುಷಿ ಆಗ್ತಾಯಿದೆ. ಹಾಗೆ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ಪಾತ್ರನೂ ಒಂದೊಂದು ಶೇಡಲ್ಲಿ ಮಾಡ್ಕೊಂಡು ಬಂದಿದೆ. ಬಟ್ ಸಿದ್ದು ಸರ್ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಒಂದು ಪಾತ್ರದಲ್ಲಿ 2 ಥರ ಶೇಡ್ ಇದೆ ನಂದು. ಸೊ ತುಂಬಾ ವಿಭಿನ್ನವಾಗಿರೋ ಪಾತ್ರ. ತುಂಬ ಎಕ್ಸೈಟೆಡಾಗಿ ಕಾಯ್ತಾ ಇದ್ದೀನಿ. ಮುಹೂರ್ತ ಆಗಿದೆ ಇವತ್ತು. ಆ್ಯಂಡ್ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಇವತ್ತು ಸ್ಟೇಜ್ ಮೇಲೆ ಗುರುಗಳ ಜೊತೆ, ಜಗ್ಗೇಶ್ ಸರ್ ಜೊತೆ ಆ್ಯಂಡ್ ಕೋಮಲ್ ಸರ್ ಜೊತೆ ಕೂತಿರೋದೇ ಐ ಫೀಲ್ ವೆರಿ ಲಕ್ಕಿ. ಯಾಕಂದರೆ ಅವರ ಸಿನಿಮಾಗಳನ್ನ ನೋಡಿಕೊಂಡು ಅವರ ಪಾಡ್ಕ್ಯಾಸ್ಟ್ಗಳು, ಇಂಟರ್ವ್ಯೂಸ್ಗಳು ಯಾವುದನ್ನು ಮಿಸ್ ಮಾಡದೆ ನೋಡಿ ಅವರ ಕೆಲಸದಿಂದ ಇನ್ಸ್ಪೈರ್ ಆಗಿ ನಾವೆಲ್ಲ ಸಿನಿಮಾ ರಂಗಕ್ಕೆ ಬಂದಿರೋರು. ಸೊ ಅವ್ರುಗಳ ಆಶೀರ್ವಾದ ಸಿಕ್ಕಿರೋದು ಆ್ಯಂಡ್ ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿರೋದು ತುಂಬ ತುಂಬ ಖುಷಿ ಇದೆ. ಆ್ಯಂಡ್ ಸಿದ್ದು ಸರ್ ಫಸ್ಟಿಂದ ಸ್ಕ್ರಿಪ್ಟ್ ಹೇಳಿದಾಗಿಂದನೂ ಇವತ್ತಿನ ತನಕ ಸುಮಾರಷ್ಟು ಇಂಪ್ರೂವ್ಮೆಂಟ್ಗಳಾಗಿದೆ ಸ್ಕ್ರಿಪ್ಟಲ್ಲಿ. ಆ್ಯಂಡ್ ವಿತ್ ಎವ್ರಿ ಇಂಪ್ರೂವ್ಮೆಂಟ್ ಅದು ಇನ್ನಷ್ಟು ಚೆನ್ನಾಗೇ ಆಗಿದೆ ಅಂತ ಹೇಳ್ತೀವಿ. ಆ್ಯಂಡ್ ವಿತ್ ರಿಗಾರ್ಡ್ ಟು ಮ್ಯೂಸಿಕ್ ಪ್ಲೇಸ್ಮೆಂಟ್ಗಳು ಏನಿದೆ ತುಂಬ ಚಾಲೆಂಜಿಂಗ್ ಆಗಿದೆ. ಸೊ ಅದ್ರ ಕಡೆಗೆ ಅದು ಕಮರ್ಷಿಯಲ್ ಆಗಿ ಎಲ್ರಿಗೂ ರೀಚ್ ಆಗಬೇಕು, ಅಟ್ ದ ಸೇಮ್ ಟೈಮ್ ಸಿನಿಮಾಗೂ ಅದು ಪೂರಕವಾಗಿರಬೇಕು ಅನ್ನೋ ಕಡೆನೇ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಹೋಪ್ಫುಲಿ ಈ ಸಿನಿಮಾ ಮೂಲಕ ಎಲ್ಲ ಹಾಡುಗಳನ್ನ ಹಿಟ್ ಮಾಡಬೇಕು ಅನ್ನೋದೇ ಅಂದ್ಕೊಂಡು ಮುಂದುವರಿತಾ ಇದ್ದೀವಿ. ಸೊ ಎಲ್ಲರೂ ಬ್ಲೆಸ್ಸಿಂಗ್ಸ್ ಬೇಕು. ಥ್ಯಾಂಕ್ ಯು. ಇದು ಕೋಮಲ್ ಸರ್ ಜೊತೆ ಹಿಂದೆ ಎಲ್ಲ ಕೂಲಿ ನಾವು ಸಿನಿಮಾ ಮಾಡಬೇಕಿತ್ತು. ಸೊ ಯಾವುದೋ ಒಂದು ಕಾರಣಾಂತರದಿಂದ ಅದರಿಂದ ಮಿಸ್ ಆಯಿತು. ಮತ್ತೆ ಅವ್ರ ಜೊತೆ ಸಿನಿಮಾ ಮಾಡ್ತಿದ್ದೀನಿ, ಖುಷಿ ಆಗ್ತಿದೆ. ಸೊ ನಾವು ಈ ಸಿನಿಮಾನ ಈ 1ನೇ ತಾರೀಕಿಂದ ಶೂಟಿಂಗ್ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಗೇಟಲ್ಲೂ ಬೆಂಗಳೂರಲ್ಲಿ ಶೂಟ್ ಮಾಡ್ತಿದ್ದೀವಿ, ಮಡಿಕೇರಿ, ಸಕಲೇಶ್ಪುರ ಒಂದಷ್ಟು ಪ್ರಿಪ್ರೇಷನ್ಗಳೆಲ್ಲ ಆಗಿದೆ. ಸೊ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ನಾವು ಡೈರೆಕ್ಟ್ರೆಲ್ಲ. ಸಿನಿಮಾ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲ ತುಂಬ ಜನ ಮಾಡಿಕೊಟ್ಟಿದ್ದಾರೆ. ಅವ್ರು ಇವತ್ತು ಬಂದಿಲ್ಲ, ಅವ್ರಿಗೂ ಕೂಡ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಥ್ಯಾಂಕ್ಸ್ ಹೇಳ್ತೀನಿ. ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾವು ಆ್ಯಕ್ಚುಲಾಗಿ ಮೂಲತಃ ಚಿತ್ರರಂಗದವರಲ್ಲ, ಬೇರೆ ಯಾವುದೋ ಒಂದು ಫೀಲ್ಡಲ್ಲಿ, ಅಂದರೆ ಎಂಜಿನಿಯರಿಂಗ್ ಫೀಲ್ಡಲ್ಲೂ ಓದ್ತಾ ಇರುವಾಗ ಒಂದು ಆಸೆ ಸಿನಿಮಾ ಮಾಡಬೇಕು ಅಂತ. ಸೊ ಹೇಗೆ ಆಸೆ ಹುಟ್ಕೊಂತು ಅಂದರೆ ಜಗ್ಗೇಶ್ ಅಣ್ಣ ಅವರು ಕಾಮಿಡಿ, ಕೋಮಲ್ ಸರ್ ಕಾಮಿಡಿ, ಹಾಗೆ ಅಂಬರೀಷ್ ಅಣ್ಣ ಅವ್ರದ್ದು ಸಿನಿಮಾಗಳು, ರಾಜ್ಕುಮಾರ್ ಸರ್ ಸಿನಿಮಾಗಳು, ವಿಷ್ಣು ಸರ್ ಸಿನಿಮಾಗಳು, ತುಂಬ ಸಿನಿಮಾಗಳು ನೋಡ್ತಾ ಇದ್ವಿ. ಆವಾಗ ಸಿನಿಮಾ ಮಾಡಬೇಕು ಅನಿಸ್ತಾ ಇತ್ತು. ಸೊ ಗಾಡ್ ಗ್ರೇಸ್ ನನಗೆ ದೇವರ ಆಶೀರ್ವಾದದಿಂದ ಒಂದು ಚಾನ್ಸ್ ಸಿಕ್ತು. ಸೊ ಈ ಚಿತ್ರ ಇಲ್ಲಿವರೆಗೆ ಬರೋಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ಸು. ಸೊ ಸಂತೋಷ್ ಮಾಯಪ್ಪ ಆಗ್ಬೋದು, ರೇಣುಕಾ ಪ್ರಸಾದ್ ಆಗ್ಬೋದು, ಪ್ರದೀಪ್ ಮಹಾಲಿಂಗಯ್ಯ ಆಗ್ಬೋದು, ತುಂಬ ಸಪೋರ್ಟ್ ಮಾಡಿದ್ರು. ನಾನು ಒಂದು ಥ್ರೆಡ್ ಹೇಳಿದಾಗ ಇಲ್ಲ ಮಾಡೋಣ ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲ ಈ ಸಿನಿಮಾ ಮಾಡೋಣ ನಾವು ಅಂತ ಹೇಳಿದ್ರು. ಥ್ಯಾಂಕ್ ಯು. ಅವರು ವೇದಿಕೆ ಮೇಲೆ ಬರೋಕ್ಕಾಗ್ತಿಲ್ಲ, ಅವ್ರಿಗೆ ಇಲ್ಲ ಬೇಡ ನಾವು ಹಿಂದೆನೇ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಪ್ರಸಾದ್, ಥ್ಯಾಂಕ್ ಯು ಸಂತೋಷ್, ಪ್ರದೀಪ್ ಬಂದಿಲ್ಲ ಇವತ್ತು. ಯಾಕೆಂದರೆ ಇವರೆಲ್ಲ ಸಪೋರ್ಟ್ ಇಲ್ಲ ಅಂದರೆ ನಾನು ಇವತ್ತು ತೆನಾಲಿ LLB ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಜೊತೆಗೆ ಕೋಮಲ್ ಸರಿಗೆ ನನಗೆ ಫಸ್ಟು ಕತೆ ಹೇಳಿದಾಗ ನನಗೂ ಒಂದು ಸ್ವಲ್ಪ ನರ್ವಸ್ನೆಸ್ ಇತ್ತು. ಸೊ ಹೇಗೆ ಕತೆನ ರಿಸೀವ್ ಮಾಡ್ತಾರೆ ಅಂತ ಹೇಳಿ. ಸೊ ಕತೆ ಕೇಳಿ ತುಂಬ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವರೇ ಒಂದು ಡೈಲಾಗ್ ರೈಟ್ರು ಒಂದು ಸಜೆಸ್ಟ್ ಮಾಡಿ ಅಂತ ಹೇಳಿದರು. ಸೊ ಅವರು ಚೆನ್ನಾಗೆಲ್ಲ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಜ ಹೇಳಬೇಕು ಅಂದರೆ ಒಂದು ದಿವಸ ನಾನು ಪೋಸ್ಟರ್ ಡಿಸೈನ್ ಮಾಡಬೇಕಂದ್ರೆ ಸಡನ್ನಾಗಿ ಕೋಮಲ್ ಸರ್ ಥಾಟ್ ಬಂತು. ಆ್ಯಕ್ಚುಲಿ ಈ ಪೋಸ್ಟರ್ ಥಾಟ್ ಏನು ಮಾಡಿದೆ ಅವತ್ತು ನಾನು ನಿಮಗೆ ಇಲ್ಲ ಕೋಮಲ್ ಸರ್ ಮಾಡಬೇಕು, ಅದು ಬೆಳಗ್ಗೆ ಒಂದು 6:30 6:45 ಇರ್ಬೋದು. ಸೊ ಅವಾಗ ಬಂದಾಗಿಲ್ಲ ಕೋಮಲ್ ಸರೇ ಬೇಕು ಅನ್ನೋ ಥರ ನಾನು ಈ ಕ್ಯಾರೆಕ್ಟರ್ಗೆ ಸ್ಟಿಕ್ಕಿ ಆಗಿದೆ. ಮತ್ತು ಅವರು ತುಂಬ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಜೊತೆಗೆ ಈ ಕಥೆನ ನಾನು ಉದಯ್ ಸರ್ ಜೊತೆ ಹೇಳಿದಾಗ ಉದಯ್ ಸರ್ ಮತ್ತು
ನಮ್ಮ ರಿತ್ವಿಕ್ ಜೊತೆ ಡಿಸ್ಕಸ್ ಮಾಡಿದಾಗ ನನಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಉದಯ್ ತುಂಬ ಸಿನಿಮಾ ಮಾಡಿರ್ಬೋದು, ಮತ್ತು ನಮ್ಮ ರಿತ್ವಿಕ್ ಅವರು ತುಂಬ ಸಿನಿಮಾ ಮಾಡಿರ್ಬೋದು. ಐ ಫೆಲ್ ನನಗೆ ತುಂಬ ಖುಷಿ ಆಯಿತು. ಒಂದು ಫ್ರೆಂಡ್ಲಿ ಫೀಲ್ ಆಗೋಗ್ಬಿಡ್ತು. ಇಲ್ಲ ಸರ್, ಈ ಥರ ಮಾಡೋಣ, ಈ ಮ್ಯೂಸಿಕ್ ಕೂಡ. ನಾನು ಆ್ಯಕ್ಚುಲಿ ರಿತ್ವಿಕ್ ಅವರಿಗೆ ತುಂಬ ನಾನು ಕಟ್ಟ ಕೊಟ್ಬಿಟ್ಟಿದ್ದೀನಿ, ಈ ಟ್ಯೂನ್ ಬೇಡ, ಆ ಟ್ಯೂನ್ ಬೇಕು. ಸೊ ಈ ಥರ ಎಲ್ಲ ಇಲ್ಲ, ಅವರು ತುಂಬ ಪೇಷಂಟಾಗಿ ಇಲ್ಲ ಆಯಿತು ಸರ್ ನೀವು. ಸೊ ಮೊನ್ನೆನೂ ನಾವು ಮಾತಾಡ್ತಾ ಇರ್ಬೇಕಂದ್ರೆ ಹೇಳ್ತಾಯಿದ್ರು, ಸರ್ ನೀವು ಎಷ್ಟು ಟ್ಯೂನ್ ವರ್ಷನ್ ಬೇಕು ಹೇಳಿ ನಾನು ಕೊಡ್ತೀನಿ, ಚೆನ್ನಾಗಿ ಬೇಕು ಅಷ್ಟೇ. ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಾವು ಒಂದು ದುಡ್ಡು ಕೊಟ್ಟು ಕೆಲಸ ಮಾಡಿಸೋದು ಅದು ಕಾಮನ್ನು, ಬಟ್ ನಾವು ದುಡ್ಡು ಕೊಟ್ಟಾಗ ವಾಪಸ್ ಅವರು ಇಂಟ್ರೆಸ್ಟ್ ಜೊತೆಗೆ ಕೆಲಸ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟು. ಆವಾಗಲೇ ನಮಗೇನು ಬೇಕೋ ಅದು ಸಿಗುತ್ತೆ. ಸೊ ಹಾಗೆಯೇ ಉದಯ್ ಅವರು ಅಷ್ಟೇ. ಸೊ ಉದಯ್ ನಾವು ಆ್ಯಕ್ಚುಲಿ ತುಂಬ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಸರ್ ಈ ಥರ ತೆಗಿಯೋಣ ಶಾರ್ಟ್, ಈ ಥರನ, ಅಂದರೆ ತುಂಬ ಪ್ರಿಪರೇಷನ್ ಇತ್ತು. ಸೊ ನಾನು ಲಾಸ್ಟ್ ಟೈಮು ಮನೋಹರ್ ಜೋಶಿ ಸರ್ ಜೊತೆ ವರ್ಕ್ ಮಾಡಿದ್ದೆ. ಸೊ ಅದೇ ರೀತಿ ಇವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ತುಂಬ ಚೆನ್ನಾಗಿ ಸಿನಿಮಾ ಮಾಡ್ತೀವಿ. ಸೊ ಹಾಗೆ ನಮ್ಮ ಕಾಜಲ್ ಅವರು, ಸೊ ನಾನು ಫಸ್ಟ್ ಸರಿ ಅಪ್ರೋಚ್ ಮಾಡಿದಾಗ ಕಾಜಲ್ ಜೊತೆಗೆ ಅವರು ಕತೆ ಕೇಳಿ ತುಂಬ ಆ್ಯಕ್ಚುಲಿ ಸಪೋರ್ಟ್ ಮಾಡೋದು. ಇಲ್ಲ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ತುಂಬ ಸಪೋರ್ಟ್ ಮಾಡಿ ಈ ಕತೆ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಕಾಜಲ್. ಸೊ ಹಾಗೆ ಅಕ್ಷಿತಾ ಅವರು ತುಂಬ ಸಿನಿಮಾ ಮಾಡಿದ್ರು, 2 ಹೀರೋಯಿನ್ ಅಂತ ಹೇಳಿದ್ರು ಒಪ್ಕೊಂಡಿದ್ದಾರೆ. ತುಂಬ ಥ್ಯಾಂಕ್ ಯು ಅಕ್ಷಿತಾ. ಸೊ ಹಾಗೆ ಈ ಸಿನಿಮಾ ಸೆಟ್ ಏರಿಕೆ ತುಂಬ ಸಪೋರ್ಟಿವ್ ಆಗಿ ನಿಂತಂಥ ನನ್ನ ಡೈರೆಕ್ಷನ್ ಟೀಮು ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ.